ಒಮ್ಮೆ ಕೈಲಾಸ ಪರ್ವತದ ಹಿಮಭರಿತ ಶಿಖರಗಳ ಮೇಲೆ ಶಿವನು ಧ್ಯಾನದಲ್ಲಿದ್ದಾಗ ಪಾರ್ವತೀದೇವಿಯು ಒಂಟಿತನ ಅನುಭವಿಸಿದಳು. ಅವಳು ಪವಿತ್ರ ಅರಿಶಿಣ ಪೇಸ್ಟನ್ನು ತೆಗೆದುಕೊಂಡು ದೈವಿಕ ಮಾಂತ್ರಿಕತೆಯ ಸ್ಪರ್ಶದಿಂದ ಧೈರ್ಯಶಾಲಿ ಮತ್ತು ಸುಂದರ ಯುವಕನಿಗೆ ಜೀವ ತುಂಬಿದಳು. ನೀನು ನನ್ನ ಮಗ, ಅವಳು ಅವನಿಗೆ ಹೇಳಿದಳು. ನನ್ನ ಬಾಗಿಲನ್ನು ಕಾಯಿರಿ ಮತ್ತು ಯಾರೂ ಒಳಗೆ ಬರಲು ಬಿಡಬೇಡಿ. ಶಿವನೇ ಹಿಂತಿರುಗಿ ಬಂದು ಹೋಗಲು ಒತ್ತಾಯಿಸಿದಾಗಲೂ ಹುಡುಗ ದೃಢವಾಗಿ ನಿಂತನು. ಹುಡುಗ ಯಾರೆಂದು ತಿಳಿಯದೆ ಒಂದು ದೊಡ್ಡ ಹೋರಾಟ ನಡೆಯಿತು ಮತ್ತು ವಿಶ್ವಗೊಂದಲದ ಕ್ಷಣದಲ್ಲಿ ಶಿವನು ತನ್ನ ತ್ರಿಶೂಲವನ್ನು ಬಳಸಿ ಹುಡುಗನನ್ನು ಹೊಡೆದುರುಳಿಸಿದನು. ಏನಾಯಿತು ಎಂದು ಪಾರ್ವತಿ ನೋಡಿದಾಗ ಅವಳ ಹೃದಯ ದುಃಖದಿಂದ ಮುರಿದು ಹೋಯಿತು. ವಿಷಯಗಳನ್ನು ಸರಿಪಡಿಸಲು ಶಿವನು ಹುಡುಗನನ್ನು ಮತ್ತೆ ಬದುಕಿಸುವುದಾಗಿ ಭರವಸೆ ನೀಡಿದನು. ಅವರು ಎದುರಿಸಿದ ಮೊದಲ ಜೀವಿಯ ತಲೆಯನ್ನು ಹುಡುಕಲು ಅವನು ತನ್ನ ದೂತರನ್ನು ಕಳುಹಿಸಿದನು. ಅವರು ಬುದ್ಧಿವಂತ ಮತ್ತು ಸೌಮ್ಯ ಆನೆಮರಿಯ ತಲೆಯೊಂದಿಗೆ ಹಿಂತಿರುಗಿದರು. ಶಿವನು ಹುಡುಗನ ತಲೆಯನ್ನು ಅವನ ದೇಹಕ್ಕೆ ಜೋಡಿಸಿ ಮತ್ತೊಮ್ಮೆ ಅವನಿಗೆ ಜೀವ ಊದನು. ಗಣೇಶ ಜನಿಸಿದನು. ಆಚರಿಸಲು ದೇವರುಗಳು ಅವನನ್ನು ಅಡೆತಡೆಗಳನ್ನು ನಿವಾರಿಸುವವ ಎಂದು ಆಶೀರ್ವದಿಸಿದರು. ಪ್ರತಿ ಪ್ರಾರ್ಥನೆಯಲ್ಲೂ ಅವನು ಮೊದಲು ಪೂಜಿಸಲಾಗುತ್ತದೆ ಎಂದು ಘೋಷಿಸಿದರು. ಗಣೇಶನು ಬೆಳೆದಂತೆ ತನ್ನ ಅದ್ಭುತ ಬುದ್ಧಿವಂತಿಕೆಗೆ ಹೆಸರುವಾಸಿಯಾದನು. ಒಂದು ದಿನ ಅವನು ಮತ್ತು ಅವನ ಸಹೋದರ ಕಾರ್ತಿಕೇಯನು ಜಗತ್ತನ್ನು ಮೊದಲು 3 ಬಾರಿ ಸುತ್ತಲೂ ಓಟವನ್ನು ನಡೆಸಿದರು. ಕಾರ್ತಿಕೇಯನು ತನ್ನ ವೇಗದ ನವಿಲನ್ನು ಸಾಗರಗಳು ಮತ್ತು ಪರ್ವತಗಳ ಮೇಲೆ ಹಾರುತ್ತಾ ನೋಡಿದನು. ಆದರೆ ಗಣೇಶನು ತನ್ನ ಹೆತ್ತಾವರಾದ ಶಿವ ಮತ್ತು ಪಾರ್ವತಿಯ ಸುತ್ತಲೂ 3 ಬಾರಿ ನಡೆದನು. ನೀವೇ ನನ್ನ ಇಡೀ ಜಗತ್ತು, ಅವನು ನಗುತ್ತಾ ಹೇಳಿದನು. ಅವನ ಪ್ರೀತಿ ಮತ್ತು ಬುದ್ಧಿವಂತಿಕೆಯಿಂದ ಪ್ರಭಾವಿತರಾದ ದೇವರುಗಳು ಅವನಿಗೆ ಬಹುಮಾನವನ್ನು ನೀಡಿದರು, ಜ್ಞಾನದ ಚಿನ್ನದ ಮಾವಿನ ಹಣ್ಣು. ಗಣೇಶನ ಜೀವನವು ಸಾಹಸಗಳಿಂದ ತುಂಬಿತ್ತು. ಮೂಷಿಕ ಎಂಬ ದೈತ್ಯ ಚೇಷ್ಟೆಯ ಇಲಿಯನ್ನು ತನ್ನ ವಾಹನವನ್ನಾಗಿ ಮಾಡಿಕೊಳ್ಳುವುದರಿಂದ ಹಿಡಿದು ಅವನ ಲೇಖನಿ ಸಿಡಿದಾಗ ಮಹಾಕಾವ್ಯವಾದ ಮಹಾಭಾರತವನ್ನು ಬರೆದು ಮುಗಿಸಲು ತನ್ನದೇ ಆದ ದಂತವನ್ನು ಮುರಿದು ಹಾಕುವವರೆಗೆ. ಇಂದು ಎಲ್ಲೆಡೆ ಮಕ್ಕಳು ಆನೆಯ ತಲೆಯ ದೇವರನ್ನು ತಮ್ಮ ಮನೆಗಳಿಗೆ ಸ್ವಾಗತಿಸುವ ಮೂಲಕ ಗಣೇಶ ಚತುರ್ಥಿಯನ್ನು ಆಚರಿಸುತ್ತಾರೆ. ಸ್ವಲ್ಪ ಬುದ್ಧಿವಂತಿಕೆ ಮತ್ತು ದೊಡ್ಡ ಹೃದಯದಿಂದ ಯಾವುದೇ ಅಡೆತಡೆಯನ್ನು ನಿವಾರಿಸಬಹುದು ಎಂಬುದನ್ನು ನೆನಪಿಸಿಕೊಳ್ಳುತ್ತಾರೆ.